ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಆಟ ಆಡಿದವರು ಅಭಿನಂದನೆ. ಅಂದ್ರೆ ಈ ರೀತಿ ಅಂತಾರಾಷ್ಟ್ರೀಯದಲ್ಲಾಗ್ಲಿ ಅಥವಾ ರಾಷ್ಟ್ರ ಮಟ್ಟದಾಗ್ಲಿ ಕ್ರೀಡಾಪಟುಗಳು ಗೆದ್ದಂಥ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸುವಂತ ತಾವು ಈ ಸದನಕ್ಕೆ ತಂದಿದ್ದೀರಲ್ಲ, ಅದಕ್ಕಾಗಿ ನಾನು ಅಭಿನಂದಿಸ್ತೇನೆ. ಅಶೋಕ್ ಅವರೇ, ನೀವು ಕಬಡ್ಡಿ ಆಡ್ತಾ ಇದ್ರಿ ಅಂತ, ರೆಪ್ರೆಸೆಂಟ್ ಅಷ್ಟೇ ಅಲ್ಲ ಬಟ್ ಆಡ್ತಾ ಇದ್ರಿ ಅಂತ. ನಾನು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಅಲ್ಲಿ ಕಬಡ್ಡಿ ಆಡಿದ್ದೇನೆ. ಅಥ್ಲೆಟಿಕ್ಸ್ ಅಲ್ಲಿ ಇಂಡಿಯನ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ವರ್ಲ್ಡ್ ಭಾಗವಹಿಸಿದ್ದೇನೆ. ಇದ್ರಾಗ ರೈಡರ್ ಯಾರು, ಕ್ಯಾಚರ್ ಯಾರು? ನೀವು ಕ್ಯಾಚರ್ ಅವ್ರು ರೈಡರ್ ಅಂತ ಆಗ್ಬೋದು, ಎರಡೂ ಇರಬೇಕಲ್ಲ ಟೀಮ್ನಲ್ಲಿ ಇಬ್ರು ಇರಬೇಕು. ಅಣ್ಣ, ನಾನು ನಿಮ್ಮ ರಾಜೀವ್ ಗಾಂಧಿ ಅವರು ಇದಾರಲ್ಲ, ರಾಜೀವ್ ಗಾಂಧಿ ಅವರ ಜೊತೆ ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ಗೆ ಡೆಲ್ಲಿಗೆ ಹೋಗಿದ್ದೆ. ಅವ್ರ ಜೊತೆ ಇರೋ ಫೋಟೋನು ಐತೆ, ಎಲ್ಲ ಕಡೆನೂ ಐತೆ. ಬಹಳ ಸಂತೋಷ. ಹಾಗಾಗಿ ಇವತ್ತು ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅಂತರ ವಿಶ್ವವಿದ್ಯಾನಿಲಯದಲ್ಲಿ ಗೆದಿಯೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. 200ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತೆ. ಹಾಗಾಗಿ ಅವರು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಸಂತೋಷದ ವಿಚಾರ. ಹಾಗಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹರೀಶ್ ಪುಂಜಾ ಸರ್ ಅರ್ಗ ಜಾನೇಂದ್ರ ಕೂಡ ಅದರಲ್ಲಿದ್ದಾನೆ. ಹಾಗಾಗಿ ಆ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇವೆ. ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದಂಥವ್ರು. ಹೈಸ್ಕೂಲು ಕಾಲೇಜ್ ಮಟ್ಟದಲ್ಲಿ ಕಬಡ್ಡಿ ಆಡ್ತಾ ಇದ್ವಿ. ನಮ್ಮ ಮೊಣಕಾಲಿನಲ್ಲಿ ಇನ್ನೂ ಆ ಕಲೆಗಳಿದ್ದಾವೆ. ಅವಾಗೆಲ್ಲ ಈ ಮ್ಯಾಟ್ ಇರಲಿಲ್ಲ, ಮ್ಯಾಟ್ ಇರಲೇ ಇಲ್ಲ. ಹಾಗಾಗಿ ಆ ರಫ್ ಗ್ರೌಂಡ್ನಲ್ಲಿ ನಾವು ಆಡ್ತಾ ಇದ್ವಿ. ಇವತ್ತು ನಮ್ಮ ಮಕ್ಕಳು ದೇಶೀಯ ಕ್ರೀಡೆ ಇದು. ನಮ್ಮ ದೇಶ ಕ್ರಿಕೆಟ್ ಹೆಂಗೆ ಇಂಗ್ಲೆಂಡ್ ನಮಗೆ ಕೊಡುಗೆ ಕೊಟ್ಟಿದೆಯೋ ಜಗತ್ತಿಗೆ, ಹಾಗೆ ಭಾರತದ ಕೊಡುಗೆ ಅದು ಕಬಡ್ಡಿ, ಖೋ ಖೋ ಮತ್ತು ಕಬಡ್ಡಿ. ಇವೆರಡೂ ಆಟಗಳಲ್ಲಿ ಇವತ್ತು ಮುಂದೆ ಬರ್ತಾ ಇದ್ದಾರೆ ನಮ್ಮ ಯುವಕರು. ಒಳ್ಳೇದಾಗ್ಲಿ ಅವರಿಗೆ, ಇನ್ನಷ್ಟು ದೇಶಕ್ಕೆ ಕೀರ್ತಿ ತರುವಂತ ಸಂದರ್ಭಗಳು ಅವ್ರಿಗೆ ಬರಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ರಾಜ್ಯಕ್ಕೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿರತಕ್ಕಂಥ ತಂಡಕ್ಕೆ ನಾನು ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆ ಮಾನ್ಯ ಅಧ್ಯಕ್ಷರೇ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಶಾಸಕರಿಗೆ ಟೂರ್ನಮೆಂಟ್ ಇಟ್ಟಿದ್ರು, ಅದರ ಕಬಡ್ಡಿನೂ ಇತ್ತು. ಆ ಕಬಡ್ಡಿ ಒಳಗ ಸಿದ್ದರಾಮಯ್ಯ ಅವರು ಕಾಲು ಮುರ್ಕೊಂಡಿದ್ರು. ಅದಕ್ಕೆ ಎಲ್ಲರೂ ಕಬಡ್ಡಿ ಪ್ಲೇಯರ್ಸ್ ಆರ್ರಿ. ಮತ್ತು ಕಬಡ್ಡಿಯನ್ನ ನೀವು ಈಗ ಹೌಸ್ ನೋಡೋ ಟೈಮ್ದಾಗ, ಅಧಿವೇಶನ ಟೈಮ್ದಾಗ ಒಂದ್ ದಿವಸ ಆದ್ರೂ ಇಡ್ರಿ, ಯಾವುದೇ ಟೂರ್ನಮೆಂಟ್ ಇಟ್ರ ಇಲ್ಲಿ ಸದನದಾಗ ನಾವು ಆಟ ಆಡ್ಲಾರ್ದಾಗ ಕಾಲ್ ಜಗ್ತೀವಿ. ಅಲ್ಲಿ ನಿಜವಾಗಿ ಆಡಿ ಕಾಲ್ ಜಗಲಿ ಯಾರು ಶಕ್ತಿ ಇದ್ರ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಕಾಲ್ ಜಗ್ಗಿ ಆಟ ನಡೆದಿದ್ದು. ಕಬಡ್ಡಿ ಆಟಿಲ್ಲ ಯಾವತ್ತೂ ನಡೆದಿದ್ದಿಲ್ಲ. ಒಂದ್ ದಿವಸ ಆಕ್ಚುಲ್ ನಡೀಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನೊಬ್ಬ ಕಬಡ್ಡಿ ಆಟಗಾರನಾಗಿ ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಸದನದ ಮೂಲಕ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಬಡ್ಡಿ ಆಟಗಾರರಿಗೆ ಉದ್ಯೋಗವನ್ನು ದೊರಕಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು KPTCL ನಲ್ಲಿ ಒಂದು ಮುಂಚೆ ಟೀಮ್ ಇತ್ತು. ಮುಂಚೆ ಎಲ್ಲ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಅಥವಾ ವಿಜಯ ಬ್ಯಾಂಕ್ ಇರ್ಬೋದು, ರೈಲ್ವೆ ಇರ್ಬೋದು, ಬೇರೆ ಬೇರೆ ತಂಡಗಳಿಗೆ ಒಂದು ಅವಕಾಶಗಳು ಸಿಗ್ತಾ ಇತ್ತು. ಇವತ್ತು ಅದು ಅವಕಾಶ ವಂಚಿತ ಆಗಿದ್ದಾರೆ. ಪ್ರಾಯಶಃ ನಮಗೆ ಇವತ್ತು ಸದ್ಯಕ್ಕೆ ಅವಕಾಶ ಇರತಕ್ಕಂಥದ್ದು KPTCL ನಲ್ಲಿ. KPTCLಗೆ ಒಂದು ಕಬಡ್ಡಿ ತಂಡವನ್ನು ಮಾಡಿದ್ರೆ ಒಂದಷ್ಟು ಕ್ರೀಡಾಪಟುಗಳಿಗೆ, ಕಬಡ್ಡಿ ಆಟಗಾರರಿಗೆ ಅವಕಾಶ ಸಿಗ್ತದೆ. ಆ ದೃಷ್ಟಿಯಲ್ಲಿ ಇದು ಸಹ ಈ ಸದನದ ಮೂಲಕ ಎಲ್ಲರೂ ಕಬಡ್ಡಿ ಆಟಗಾರರು ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ಎಲ್ಲರೂ ಕಬಡ್ಡಿ ಆಟಗಾರರು ಅದಕ್ಕೆ ಉತ್ತೇಜನ ಕೊಡಬೇಕೆನ್ನುವ ವಿನಂತಿಯನ್ನು ಮಾಡ್ತೇನೆ. ಈಗ ಸಭಾಧ್ಯಕ್ಷರೇ, ಯಾವುದಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟ್ ನಲ್ಲಿ ಇಟ್ಟಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಕಬಡ್ಡಿ ತಂಡ ವಿಶ್ವವಿದ್ಯಾನಿಲಯದ ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಯನ್ನ ಗಳಿಸಿ ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಅವ್ರಿಗೆ ಸದನದ ಮೂಲಕ ವ್ಯಕ್ತಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ದೇಶ ಇದು ಬೇರೆ ದೇಶಗಳಿಗೆ ಕಬಡ್ಡಿಯನ್ನು ಪರಿಚಯಿಸಿದಂಥ ದೇಶ. ಇವತ್ತು ಏಷ್ಯಾ ಕಾಂಟಿನೆಂಟಲ್ಲಿ ಎಲ್ಲ ಪ್ರಶಸ್ತಿಗಳನ್ನು ಗೆದ್ಕೊಂಡ್ಬಂದಿದೆ. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ಗೆ ಕಬಡ್ಡಿ ಕ್ರೀಡೆ ಸೇರುವಂಥದಕ್ಕೆ ಅವಕಾಶ ಆಗಲಿ ಅಂತ ತಮ್ಮ ಮೂಲಕ ಶುಭಾರೈಕೆಗಳು ತಿಳಿಸ್ತಾ ಇದ್ದೀನಿ. ಈಗ ಬಹಳಷ್ಟು ಜನರಿಗೆ ಮಾತಾಡ್ಲಿಕ್ಕೆ ತಮ್ಮ ಕೂತ್ಕೊಳ್ಳಿ. ಅಧ್ಯಕ್ಷ, ಒಂದ್ ನಿಮಿಷ, ನಾನು ಉನ್ನತ ಶಿಕ್ಷಣ ಅಲ್ಲ, ಈಗ ನನ್ನ ಕಬಡ್ಡಿ ಟೀಮ್ ಇದಾಗ್ತದೆ. ಇಲ್ಲ, ಇದು ನಮ್ಮ ಇಲಾಖೆಯಲ್ಲಿ ವಿಶ್ವವಿದ್ಯಾಲಯ, ನಾನು ಹೇಳಲೇಬೇಕಾಗುತ್ತೆ ಎರಡು ಮಾತು. ಹೌದು, ಕರೆಕ್ಟ್. ಖಂಡಿತ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕಬಡ್ಡಿ ಪಟುಗಳಿಗೆ ನಾನು ಮುಕ್ತ ಕಂಠದಿಂದ ಅಭಿನಂದಿಸ್ತೇನೆ. ಇವತ್ತು ನಮ್ಮ ದೇಶದಲ್ಲಿ ಕ್ರಿಕೆಟ್ ಕ್ರೀಡೆಗಿರ್ತಕ್ಕಂಥ ವ್ಯಾಮೋಹ
ಇವತ್ತು ನಮ್ಮ ದೇಶೀಯ ಕ್ರೀಡೆಗಳಿಗೆ ಅಷ್ಟು ವ್ಯಾಮೋಹ ಇಲ್ಲ. ಆದರೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಏನು ಇವತ್ತು ಈ ಒಂದು ಸಾಧನೆಯನ್ನು ಮಾಡಿದರೆ ಖಂಡಿತ ಇದು ಹೆಮ್ಮೆಯ ವಿಚಾರ. ಉನ್ನತ ಶಿಕ್ಷಣ ಇಲಾಖೆ ಸಚಿವನಾಗಿ ಮತ್ತು ನಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ಅಭಿನಂದನೆ ಅಂತ ಹೇಳಿ ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅತ್ಯಂತ ಸಂತೋಷ. ಎಲ್ಲರೂ ಕೂಡ ಇವತ್ತು ಏನಾದ್ರು ಸಹಾಯಧನ ಕೊಡ್ಬೇಕಲ್ಲ ನೀವು. ಈಗ ಎಲ್ಲರೂ ಸನ್ಮಾನ್ಯ ಸಭಾಧ್ಯಕ್ಷ ಅವ್ರಿಗೆ ಒಂದು ಘೋಷಣೆ ಮಾಡಿ ನೋಡ್ರಿ, ಈಗ ನನಗೆ ಸದನವನ್ನು ಮುಂದೆ ತೆಕೊಂಡು ಹೋಗ್ಬೇಕು. ನಾನು ಎಲ್ಲರೂ ಬಹುಶಃ ಇದು ರಾಜ್ಯ ಜನತೆ ಪರ ಅವರನ್ನು ಅಭಿನಂದಿಸಿ ಬಹುಶಃ ತಮ್ಮೆಲ್ಲರೂ ಕೂಡ ನಮ್ಮ ಮಂತ್ರಿಗಳನ್ನು, ಸರ್ಕಾರವನ್ನು, ಶಾಸಕರನ್ನು, ಪ್ರತಿಪಕ್ಷ ನಾಯಕರನ್ನು ಬಹಳಷ್ಟು ಆಸಕ್ತಿಯಿಂದ ಆ ಒಂದು ಆಟಗಾರಿಗೆ ಕಬಡ್ಡಿ ಪ್ಲೇಯರ್ ಇದಾರೆ ಅವ್ರ ಪಾಪ ಆಟಗಾರಿಗೆ ಮಾತ್ರ ಅಲ್ಲ, ಈ ನಮ್ಮ ಎಲ್ಲ ಯುವಕರಿಗೂ ಪ್ರೇರಣೆಯಾಗಿ ಇದನ್ನು ಇಷ್ಟು ಜಾಸ್ತಿ ಮಾತಾಡುವಂತ ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದೀರಿ. ಅದಕ್ಕಾಗಿ ಇವತ್ತು ಅದಕ್ಕೆ ನಾವು ಎಲ್ಲ ಕಡೆ ಉತ್ತೇಜನ ಮಾಡುವಂತ ಒಂದು ಅವಕಾಶ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟ ಸಲಹೆಯನ್ನು ಕೂಡ ನಾವು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಇವತ್ತು ಕೆಲವೊಂದು ಪರ್ಸೆಂಟೇಜ್ ಅದನ್ನು ಬಹುಶಃ ನಾವು ನಮ್ಮೆಲ್ಲ ಸರ್ಕಾರಿ ಇಲಾಖೆ ಜೊತೆಯಲ್ಲಿ ಖಾಸಗಿ ಕಂಪನಿಗಳದ್ದು ಏನಿದೆಯಾ ಅವರಲ್ಲಿ ಕೂಡ ಉತ್ತೇಜಿಸ ಮಾಡಬೇಕಂತ ಹೇಳಿಕೊಂಡು ಅವರಿಗೊಂದು ಸೂಚನೆ ಅಥವಾ ಮಾಡ್ಕೊಂಡು ಕೆಲಸ ನಾವು ಇವತ್ತು ಮಾಡಬೇಕಾಗ್ತದೆ. ಬಹುಶಃ ಈ ಒಂದು ಆಟದ ವಿಷಯ ಅಭಿನಂದನೆ ಸಲ್ಲಿಸಿ ಮತ್ತೊಂದೇನಂತ ಹೇಳಿದ್ರೆ ನಮ್ದು ರಾಜ್ಯಕ್ಕೆ ಕೂಡ ಒಂದು ಕಬಡ್ಡಿ ಆಟದ ರೀತಿಯೇ. ಮತ್ತೆ ಆ ಕಬಡ್ಡಿಯಲ್ಲಿ ಕ್ಯಾಚರ್ ಯಾವ ರೈಡರ್ ಅಂತ ಗೊತ್ತಾಗ್ತದೆ. ನಮ್ಮ ಕಬಡ್ಡಿಯಲ್ಲಿ ಯಾರು ರೈಡರ್ ಯಾರು ಕ್ಯಾಚರ್ ಅಂತ ನಮ್ಗೆ ಗೊತ್ತಾಗಂತ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಉತ್ತಮವಾಗಿ ಬೆಂಬಲ ಕೊಡೋ ಕೆಲಸ ಮಾಡೋ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.